ದ್ವಿತೀಯ PUC ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, 2024ನೇ ಸಾಲಿನಲ್ಲಿ ನಡೆದಿರುವ ಇತಿಹಾಸ ಸಬ್ಜೆಕ್ಟ್ ಕ್ವಶ್ಚನ್ ಪೇಪರ್ ವಿತ್ ಆನ್ಸರ್. ರೋಮನ್ I. ಕೊಟ್ಟಿರುವ ಉತ್ತರಗಳನ್ನು ಸರಿಯಾದುದನ್ನು ಆರಿಸಿ ಬರೆಯಿರಿ. 1ನೇ ಕ್ವಶ್ಚನ್, ನಾಣ್ಯಶಾಸ್ತ್ರ ಎಂದರೇನು? ಎ ಆಪ್ಷನ್ ನಾಣ್ಯಗಳ ಅಧ್ಯಯನ, ಬಿ ಆಪ್ಷನ್ ಶಾಸನಗಳ ಅಧ್ಯಯನ, ಸಿ ಆಪ್ಷನ್ ವರ್ಣಚಿತ್ರಗಳ ಅಧ್ಯಯನ, ಡಿ ಆಪ್ಷನ್ ಸ್ಮಾರಕಗಳ ಅಧ್ಯಯನ. ಎ ಆಪ್ಷನ್ ನಾಣ್ಯಗಳ ಅಧ್ಯಯನ ಕರೆಕ್ಟ್ ಆನ್ಸರ್ ಆಗಿರುತ್ತದೆ. 2ನೇ ಕ್ವಶ್ಚನ್, ಸಿಂಧೂ ಜನರ ಮಾತೃದೇವತೆ ಎ ದುರ್ಗಾದೇವತೆ, ಬಿ ಆಪ್ಷನ್ ಪಶುಮತಿ, ಸಿ ಆಪ್ಷನ್ ಮಾತೃದೇವತೆ, ಡಿ ಆಪ್ಷನ್ ಇಂದ್ರ. ಸಿ ಮಾತೃದೇವತೆ ಕರೆಕ್ಟ್ ಆನ್ಸರ್. 3ನೇ ಕ್ವಶ್ಚನ್, ಶಿವಾಜಿಯ ಕಿರೀಟಧಾರಣೆಯಾದ ವರ್ಷ. ಎ ಆಪ್ಷನ್ ಸಾಮಾನ್ಯ ಶಕ 1627, ಬಿ ಆಪ್ಷನ್ ಸಾಮಾನ್ಯ ಶಕ 1674, ಸಿ ಆಪ್ಷನ್ 1665, ಡಿ ಆಪ್ಷನ್ ಸಾಮಾನ್ಯ ಶಕ 1680, ಎ ಆಪ್ಷನ್ ಸಾಮಾನ್ಯ ಶಕ 1627 ಕರೆಕ್ಟ್ ಆನ್ಸರ್. 4ನೇ ಕ್ವಶ್ಚನ್, ವೇದಗಳಿಗೆ ಹಿಂದಿರುಗಿ ಎಂಬುದು ಇವರ ಪ್ರಸಿದ್ಧ ಕರೆ. ಸ್ವಾಮಿ ವಿವೇಕಾನಂದ, ಬಿ ಅನ್ನಿ ಬೆಸೆಂಟ್, ಸಿ ಸರ್ ಸೈಯದ್ ಅಹಮದ್ ಖಾನ್, ಡಿ ಸ್ವಾಮಿ ದಯಾನಂದ ಸರಸ್ವತಿ. ಕರೆಕ್ಟ್ ಆನ್ಸರ್. 5ನೇ ಕ್ವಶ್ಚನ್, ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಎ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಅಧಿವೇಶನ ಅಧ್ಯಕ್ಷ ವಹಿಸಿದರು. ಬಿ ಗೋಪಾಲ್ ಕೃಷ್ಣ ಗೋಖಲೆಯವರು ಕ್ರಾಂತಿಕಾರಿ ರಾಷ್ಟ್ರೀಯವಾದಿಗಳಲ್ಲಿ ಒಬ್ಬರು. ಬಾಲ್ ಗಂಗಾಧರ್ ತಿಲಕ್ ಅವರು ಮಂದಗಾಮಿಯಾಗಿದ್ದರು. ಡಿ ಅರವಿಂದ್ ಘೋಷ್ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಆರಂಭಿಸಿದರು. ಸಿ ಬಾಲ್ ಗಂಗಾಧರ್ ತಿಲಕ್ ಮಂದಗಾಮಿಯಾಗಿದ್ದರು ಕರೆಕ್ಟ್ ಆನ್ಸರ್ ಆಗಿರುತ್ತದೆ. ರೋಮನ್ ಅಂಕಿ 2, ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವಶ್ಚನ್, ಕ್ಷೇತ್ರ ಎಂದರೇನು? ಉಳುಮೆ ಭೂಮಿ. 7ನೇ ಕ್ವಶ್ಚನ್, ಡ್ಯಾಶ್ ಕಾನಿಷ್ಕನ ರಾಜಧಾನಿಯಾಗಿತ್ತು? ಪುರುಷಪುರ. 8ನೇ ಕ್ವಶ್ಚನ್, ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ಡ್ಯಾಶ್ ದೀನ್-ಇ-ಇಲಾಹಿ. 9ನೇ ಕ್ವಶ್ಚನ್, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಡ್ಯಾಶ್ ಲಾರ್ಡ್ ವೆಲ್ಲೆಸ್ಲಿ. 10ನೇ ಕ್ವಶ್ಚನ್, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಡ್ಯಾಶ್ ದಾದಾಭಾಯ್ ನವರೋಜಿ. ರೋಮನ್ ಅಂಕಿ 3, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. 11ನೇ ಕ್ವಶ್ಚನ್, ಎ ಟಾಲೆಮಿ, ಬಿ ಶ್ರೀವಿಜಯ, ಸಿ ರಾಮದಾಸ್, ಡಿ ಎರಡನೇ ಇಬ್ರಾಹಿಂ ಆದಿಲ್ ಶಾ, ಇ ಟಿಪ್ಪು ಸುಲ್ತಾನ್. ಎ ಟಾಲೆಮಿ ಜಿಯಾಗ್ರಫಿ ಕರೆಕ್ಟ್ ಆನ್ಸರ್. ಶ್ರೀವಿಜಯ ಕವಿರಾಜಮಾಲ ಕರೆಕ್ಟ್ ಆನ್ಸರ್. ರಾಮದಾಸ್ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರರಾಗಿದ್ದರು. ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಭಾಷಾ. ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ. ರೋಮನ್ ಅಂಕಿ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶ್ಚನ್, ಮೌರ್ಯರ ರಾಜ್ಯ ಲಾಂಛನ ಯಾವುದು? ಧರ್ಮಚಕ್ರ. 13ನೇ ಕ್ವಶ್ಚನ್, ಕುಡುವಲೆ ಎಂದರೇನು? ಅದೃಷ್ಟ ಪದ್ಧತಿ. 14ನೇ ಕ್ವಶ್ಚನ್, ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಸಿಖ್ಖರ ಪವಿತ್ರ ಗ್ರಂಥ ಗುರು ಸಾಹೇಬ್ ಗ್ರಂಥ. 15ನೇ ಕ್ವಶ್ಚನ್, ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು? ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯ ದತ್ತು ಮಗನಿಗೆ ರಾಜಕೀಯ ಪ್ರೇರಣೆ ನೀಡುವುದರ ಸಲುವಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದಂಗೆ ಎದ್ದಳು. ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು? ಗಂಗಾಧರರಾವ್ ದೇಶಪಾಂಡೆ. ರೋಮನ್ ಅಂಕಿ 5, ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ. 18ನೇ ಕ್ವಶ್ಚನ್, ಪಾಲಿಯೋಲಿಥಿಕ್ ಪದದ ಅರ್ಥವೇನು? ಪಾಲಿಯೋಲಿಥಿಕ್ ಪದದ ಅರ್ಥ ಎಂದರೆ ಪಾಲಿಯೋ ಎಂದರೆ ಹಳೆ, ಲಿಥಿಕ್ ಅಂದರೆ ಶಿಲಾಯುಗ, ಹಳೆಯ ಶಿಲಾಯುಗ ಎಂದರ್ಥ ನೀಡುತ್ತದೆ ಎನ್ನಬಹುದು. 19ನೇ ಕ್ವಶ್ಚನ್, ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ. ಹೀನಯಾನ, ಮಹಾಯಾನ. 20ನೇ ಕ್ವಶ್ಚನ್, 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು? ಅವನ ಕೃತಿಯನ್ನು ಹೆಸರಿಸಿ. ಬಿಲ್ಹಣ ವಿಕ್ರಮಾಂಕ ದೇವಚರಿತ ಅವನ ಕೃತಿ.
ಮುಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ. ಕರ್ನಾಟಕ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು? 24ನೇ ಕ್ವಶ್ಚನ್. ಭಾರತದಲ್ಲಿನ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ. ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವ ವರ್ಷ? 26ನೇ ಕ್ವಶ್ಚನ್. ಜೆವಿಪಿ ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ. ಭಾಗ ಸಿ. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 15 ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. 27ನೇ ಕ್ವಶ್ಚನ್. ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳ್ಯಾವು? ಇಂಪಾರ್ಟೆಂಟ್ ಆಗಿರುತ್ತದೆ ಈ ವರ್ಷ ಸಹ. 28ನೇ ಕ್ವಶ್ಚನ್. ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. 29ನೇ ಕ್ವಶ್ಚನ್. ಬಸವೇಶ್ವರರು ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ. ಈ ವರ್ಷ ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. 30ನೇ ಕ್ವಶ್ಚನ್. ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30 ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. 31ನೇ ಕ್ವಶ್ಚನ್. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ ವಿವರಿಸಿ. ಈ ವರ್ಷ ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. 32ನೇ ಕ್ವಶ್ಚನ್. ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ. 33ನೇ ಕ್ವಶ್ಚನ್. ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ ಏಕೆ ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ ಈ ವರ್ಷ ಸಹ. 34ನೇ ಕ್ವಶ್ಚನ್. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ. ಇಂಪಾರ್ಟೆಂಟ್ ಈ ವರ್ಷ ಸಹ. ಭಾಗ ಇ. ಈ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಇವು